SRH ಲಕ್ನೋ ಪಂದ್ಯದ ವೇಳೆ ನಡೆಯಿತು ದೊಡ್ಡ ಜಗಳ. ದಿಗ್ವಿಜಯ್ ಸೆಲೆಬ್ರೇಷನ್ಗೆ ಅಭಿಷೇಕ್ ಶರ್ಮಾ ಫುಲ್ ಗರಂ. ಜಗಳ ಆಡೇ ಬಿಟ್ರು ಗುರು. IPL 2025ನ ಬೆಂಕಿ ಪಂದ್ಯ SRH ವರ್ಸಸ್ ಲಕ್ನೋ. ಈ ಒಂದು ಪಂದ್ಯದಲ್ಲಿ ಗೆದ್ದಿದ್ದು SRH ತಂಡ. ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಲಕ್ನೋ, 200+ ಹೊಡಿತಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೆ SRH. ಅಭಿಷೇಕ್ ಶರ್ಮಾ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಿರ್ತಾರೆ. ಕೇವಲ 20 ಬಾಲ್ಗೆ 59 ರನ್ ಹೊಡೆದು ಸಕ್ಕತ್ತಾಗಿ ಆಡ್ತಿರೋ ಟೈಮಲ್ಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ತಗೊಂಡೋದು ದಿಗ್ವಿಜಯ್ ಅವರು. ನಿಮಗೆ ಗೊತ್ತು ದಿಗ್ವಿಜಯ್ ಎಂಥ ಪ್ಲೇಯರು ಅಂತ. ವಿಕೆಟ್ ತಗೊಂಡಿದ್ದ ತಕ್ಷಣ ಸೆಲೆಬ್ರೇಷನ್ ಮಾಡ್ತಾರೆ. ಆ ಸೆಲೆಬ್ರೇಷನ್ನು ಅಭಿಷೇಕ್ ಶರ್ಮಾಗೆ ಇಷ್ಟ ಆಗೋದಿಲ್ಲ. ಅದು ಜಗಳವಾಗಿ ಕನ್ವರ್ಟ್ ಆಗುತ್ತೆ. ಇಬ್ಬರು ಮಾತಿನ ಚಕಮಕಿನ ನಡೆಸ್ತಾರೆ. IPL ಪೀಕಲ್ಲೇ ಹೋಗುತ್ತೆ ಗುರು. ಇದು ಏನಾಯಿತು ಅಂತ ಅಭಿಷೇಕ್ ಶರ್ಮಾ ಬೆಂಕಿಯಾಗಿ ಆಡ್ತಿರ್ತಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೇನೆ ಸಿಗುತ್ತೆ. ಆದರೆ ದಿಗ್ವಿಜಯ್ ಅವರು ವಿಕೆಟ್ ತೆಗೆದ ನಂತರ ಆ ಒಂದು ರೈಟಿಂಗ್ ಸೆಲೆಬ್ರೇಷನ್ ಮಾಡ್ತಾರೆ ಗೊತ್ತಾ. ಆ ಒಂದು ಸೆಲೆಬ್ರೇಷನ್ನ ಅಗ್ರೆಷನಲ್ಲಿ ಮಾಡಿದ್ರು ಅಭಿಷೇಕ್ ಶರ್ಮಾ. ಇವರಿಬ್ಬರ ಮಧ್ಯೆ ಜಗಳ ಬಂತು. ಮ್ಯಾಚ್ ನಂತರ ಈ ಜಗಳ ಏನಾಯಿತು ಗೊತ್ತಾ, ಕೊನೆಗೆ ಮುಗೀತು ಗುರು, ಮುಗೀತು. ಇಬ್ಬರು ಕೂಡ ಹ್ಯಾಂಡ್ ಶೇಕ್ ಮಾಡಿಕೊಂಡ್ರು, ಕೈ ಮೇಲೆ ಕೈ ಹಾಕ್ಕೊಂಡ್ರು. ಕೊನೆಗೆ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟು ಬಂತು ಗುರು. ಆನ್ ದ ಫೀಲ್ಡ್ ಏನೇ ಇರಲಿ, ಆದರೆ ಆಫ್ ದ ಫೀಲ್ಡು ಇಬ್ಬರು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಮ್ಯಾಚ್ ನಡೆಯುವಾಗ ಒಂಥರ ಮೈಂಡ್ಸೆಟ್ ಇದ್ದರೆ ಮ್ಯಾಚ್ ಆದಮೇಲೆ ಬೇರೆ ಥರನೇ ಮೈಂಡ್ಸೆಟ್ ಬರುತ್ತೆ. ಇದು ಜಗಳ ಆಗಿದ್ದಂಥ ಟೈಮು, ಒಂದಾದಂಥ ಮೂಮೆಂಟು ಅಂತಲೇ ಹೇಳ್ತೀನಿ. IPL ಈ ಥರನೇ ಇರುತ್ತೆ ಗುರು. ಯಾವಾಗಲೂ ಕೂಡ ಸೆಲೆಬ್ರೇಷನ್ನು, ಫೈಟು, ನಾನು ಮುಂದೆ ನೀನು ಮುಂದೆ ಅಂತ ಇದ್ದೇ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇದು ಜಗಳ ಆಗಿದ್ದು ಹೇಗೆ ಅಂತ.